ಉಸ್ತುವಾರಿ ಸಚಿವರು ಸುಧಾಕರ್ ಅವರೇ ಇವತ್ತು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ತಾಜ್ಪೀರ್ ಅವರಿದ್ದಾರೆ. ಜೊತೆಗೆ ಮಾಜಿ ಸಂಸದರಾದಂತ ಶ್ರೀಮನ್ PN ಚಂದ್ರಪ್ಪನವರಿದ್ದಾರೆ. ನಮ್ಮ ಹಿರಿಯ ಸದಸ್ಯರಾದಂತ NY ಗೋಪಾಲ್ ಕೃಷ್ಣ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಗೋವಿಂದಪ್ಪನವರಿದ್ದಾರೆ ಮತ್ತು ನಮ್ಮ ರಘುಮೂರ್ತಿ ಅವರು ಕೂಡ ಇದ್ದಾರೆ. ಉಳಿದಂತೆ ರಾಜ್ಯಪಾಲರವರು ಮಾಡಿ ಎಸಗಿರ್ತಕ್ಕಂತ ಸಂವಿಧಾನ ಬಾಹಿರ ಪ್ರಾಸಿಕ್ಯೂಷನ್ ಅನ್ನ ಅತ್ಯುಗ್ರವಾಗಿ ನಾವು ಖಂಡಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಏನು ರಾಷ್ಟ್ರದಲ್ಲಿರ್ತಕ್ಕಂತ ಈ ಬಿಜೆಪಿ ಸರ್ಕಾರ ಇದೆ, ಎಲ್ಲೆಲ್ಲಿ ಬಿಜೆಪಿ ಇತರೆ ಸರ್ಕಾರಗಳಿದಾವೆ ಆ ಎಲ್ಲಾ ಸರ್ಕಾರಗಳನ್ನು ಕೂಡ ದುರ್ಬಲಗೊಳಿಸುವಂತ ಕೃತ್ಯ ನಡೀತಾ ಇದೆ. ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ಚುನಾವಣೆ ಆಯೋಗ ಇರಬಹುದು, ED ಇರಬಹುದು, CBI ಇರಬಹುದು, ಇನ್ನಿತರ ತನಿಖಾ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ಸಿಗರ ಮೇಲೆ, ಬಿಜೆಪಿ ವಿರೋಧಿಗಳ ಮೇಲೆ, ಬಿಜೆಪಿ ವಿರೋಧ ಮಾಡೋದು ತಪ್ಪ? ಅದರಿಂದ ಯಾರ್ಯಾರು ಬಿಜೆಪಿ ವಿರುದ್ಧ ಇದ್ದಾರೆ, ಮೋದಿ ಅವರ ವಿರುದ್ಧ ಇದ್ದಾರೆ, ಅಂತವರ ವಿರುದ್ಧ ದಾಳಿ ಮಾಡ್ತಕ್ಕಂಥ ಕೆಲಸ ದಿನನಿತ್ಯವೂ ಕೂಡ ರಾಷ್ಟ್ರಾದ್ಯಂತ ನಡೀತಾ ಇದ್ದಾರೆ. ಒಬ್ಬ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಹಾಕಿ ಎಲೆಕ್ಷನ್ ಮಾಡಿಸ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಇದು ED ದುರ್ಬಳಕೆ ಮಾಡಿಕೊಂಡು ಅವ್ರು ಏನಾದ್ರು ಬರಕ್ ಬಂದ್ರೆ ಅಲ್ಲಿ ಚುನಾವಣೆ, ಇಲ್ಲಿ ಪ್ರಜಾತಂತ್ರ ಇದೆ, ಇಲ್ಲಿ ಆಡಳಿತ ಏನಿದೆಯಲ್ಲ ಜನಪರವಾದಂತಹ ಆಡಳಿತ ಇದೆ ಅಂತಕ್ಕಂಥ ಒಂದು ಖ್ಯಾತಿಗೆ ಮಸಿ ಬೆಳೆದಿರ್ತಕ್ಕಂಥವ್ರು ಬಿಜೆಪಿಯವರು MLAಗಳನ್ನ ನಾಯಿ ನರಿಗಳಂತೆ ಖರೀದಿ ಮಾಡಿ ಜನರ ಆಯ್ಕೆಯಿಂದ ಸ್ಥಾಪನೆ ಆಗಿದ್ದಂತ ಸರ್ಕಾರವನ್ನ ಕೆಡವಿ ಬೇರೆ ಸರ್ಕಾರವನ್ನ ಮಾಡಬಾರ್ದಲ್ಲ ಭ್ರಷ್ಟಾಚಾರವನ್ನ ಮಾಡಿ 40% ಭ್ರಷ್ಟಾಚಾರ ಮಾಡಿ ಜನರಿಂದ ತೂಚಿ ಅಂತ ಹೇಳಿ ಉಗಿಸ್ಕೊಂಡು ಇವತ್ತು ನಿಮ್ಮನ್ನ ತಿರಸ್ಕರಿಸಿದರೆ ಯಾರು ಜನಪರವಾದಂತ ಆಡಳಿತವನ್ನು ಕೊಡಬಲ್ಲರು ಎಂಬುದನ್ನ ಜನ ಆಯ್ಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಇವರ ನೇತೃತ್ವದಲ್ಲಿ ಕಳೆದ 23ರ ವಿಧಾನಸಭಾ ಚುನಾವಣೆಯಲ್ಲಿ 136 ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡುವ ಮೂಲಕ ಅವರಿಗೆ ಬೆಂಬಲವನ್ನು ನೀಡಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದೆಗುಂದಿರಬೇಕಾಗಿಲ್ಲ. ಆ ಒಂದು ಹಗರಣದಲ್ಲಿ ಅವರ ಪಾತ್ರ ಇಲ್ಲ. ಮೂಡಾದಲ್ಲಿ ಏನು ಸೈಟ್ ಅನ್ನ ಹಂಚಿಕೆಯಾಗಿದೆ, ಶ್ರೀಮತಿ ಜನ ಮಂದಿರ ನೋಡ್ರಿ, ಆ ಯಾತ್ರೆ ಮಾಡಿದ್ರಲ್ಲ, ಯಾತ್ರೆಯಲ್ಲಿ ಯಾವ್ಯಾವೂ ಇಲ್ಲ ಅಲ್ಲಿ. ಈ ರೀತಿಯಾಗಿ ಜನರು ಅವರಿಗೆ ಮನ್ನಣೆ ಕೊಡ್ತಾ ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡಿ ನಮ್ಮ ತೇಜವರಿಯಲ್ಲಿ ತೊಡಗಿದರೆ ಅವರ ನೀತಿಯನ್ನ ನಾವು ಉಗ್ರವಾಗಿ ಖಂಡಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.